ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಏನಪ್ಪ ಇವತ್ತು ಬೆಳಗ್ಗೆ 5 ಗಂಟೆಗೆ ಅಲಾರಾಮ್ ಟೈಮ್ ತೋರಿಸ್ತಾ ಇದ್ದೀನಿ ಅಂತ ಎಲ್ಲರೂ ಅಂದ್ಕೊಂಡಿದ್ದೀರಾ? ಹೌದು, ಇವತ್ತು ಗುರು ಪೌರ್ಣಿಮೆ ಆಗಿದ್ದರಿಂದ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ದೆ. ನನ್ನ ಎಲ್ಲ ಗುರುಗಳಿಗೆ ನನಗೆ ವಿದ್ಯೆ ಕಲಿಸಿಕೊಟ್ಟಂಥ ನನ್ನ ಗುರುಗಳಿಗೆ, ಎಸ್ಪೆಷಲಿ ನನಗೆ ಎಲ್ಲ ಆಫೀಸಲ್ಲೂ ವರ್ಕ್ ಮಾಡಿದಂಥ ನನ್ನ ಮ್ಯಾನೇಜರ್ಸ್ಗಳಿಗೆ, ನನಗೆ ಪ್ರತಿಯೊಂದು ವಿಷಯದಲ್ಲಿ ತೀಡಿರೋ ಅಂಥ ನನ್ನ ಜೀವನದ ಜೊತೆಯಲ್ಲಿದ್ದಂಥ ಎಲ್ಲ ಗುರುಗಳಿಗೂ ಗುರು ಪೌರ್ಣಿಮೆಯ ಶುಭಾಶಯಗಳು. ಅದ್ರ ಜೊತೆಲಿ ಗೂಗಲ್ಗೆ, ಯೂಟ್ಯೂಬ್ಗೆ, ChatGPTಗೆ ತುಂಬ ತೀಡಿರೋದು ಅದೇನೆ. ಸೊ ಹಾಗೆ ಲಾಸ್ಟಲ್ಲಿ ನಮ್ಮಮ್ಮಂಗೆ ಗುರು ಪೌರ್ಣಿಮೆಯ ಶುಭಾಶಯಗಳು ಅಮ್ಮ. ಆಮೇಲೆ ಹಾಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಹೊರಟಿದ್ದೆ. ಬೆಳಗ್ಗೆ ಎಲ್ಲಿ ಅಂತ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಹೌದು, ಬೆಳಗ್ಗೆ ಹೊರಟಿದ್ದೆ ಅಮ್ಮನ ನೋಡೋಕ್ಕೆ. ಯಾವಮ್ಮ? ಹೌದು, ಬೆಟ್ಟಕ್ಕೆ ಹೋಗಿದ್ವಿ. ಬಿಕಾಸ್ ಇವಾಗ ಆಷಾಢ ಆಗಿದ್ದರಿಂದ ನನ್ನ ಫ್ರೆಂಡ್ಗೆ ಹೇಳ್ತಾನೆ ಇದ್ದೆ ಹೋಗೋಣ ಅಂತ. ಹಿಂಗೆ ಆವತ್ತು ಗುರು ಹುಣ್ಣಿಮೆನೂ ಇತ್ತು ಅನ್ನೋದ್ರಿಂದ ಆವತ್ತೇ ಕಾಲ ಕೂಡ ಬಂತು ಅಂದ್ಬಿಟ್ಟು ದರ್ಶನ ಮಾಡೋಣ ಅಂತ ಕಾಯ್ತಾ ಇದ್ವಿ. ಅಷ್ಟೊತ್ತಿಗೆ ಮೆರವಣಿಗೆ ದೇವರು ಕಣ್ಮುಂದೆನೇ ಬಂತು. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಮೆರವಣಿಗೆ ದೇವ್ರು ಮಾತ್ರ ಬಂದೇ ಬರುತ್ತೆ. ನಾನು ಸುಮಾರು ಸತಿ ಅನ್ಕೋತೀನಿ, ಯಾವುದೇ ದೊಡ್ಡ ದೇವಸ್ಥಾನಕ್ಕೆ ಹೋದ್ರೂ ದರ್ಶನ ಮಾಡೋಷ್ಟೊತ್ತಿಗೆ ಮೆರವಣಿಗೆ ದೇವ್ರನ್ನ ನೋಡಿರ್ತೀನಿ. ಸೊ ಹಾಗೆ ಮೆರವಣಿಗೆ ದೇವ್ರನ್ನೆಲ್ಲ ನೋಡಿಕೊಂಡು ಅದ್ರದ್ದು ಬ್ಲೆಸ್ಸಿಂಗ್ಸ್ ತೊಗೊಂಡು ಕಾಯಿ ಹೊಡೆಯೋಕ್ಕೆ ಕೊಟ್ಟಿದ್ದೆ. ಕಾಯಿ ಹೊಡೆದ್ರೆ ತುಂಬ ಒಳ್ಳೆಯದು ಫಲ ಅಂತಾರೆ. ಸೊ ತುಂಬ ಕಾಯಿ ಚೆನ್ನಾಗಿ ಹೊಡೆದಿತ್ತು. ಹಾಗೆ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಾಯಿತು ದರ್ಶನ. ಆಲ್ಮೋಸ್ಟ್ ನಮಗೊಂದು 1/2 ಅವರಲ್ಲೆಲ್ಲ ದರ್ಶನ ಮುಗಿಸ್ಕೊಂಡ್ಬಿಟ್ವಿ. ದರ್ಶನ ಮುಗಿಸ್ಕೊಂಡು ಹಾಗೆ ಫೋಟೋ ಎಲ್ಲ ಇಟ್ಕೊಂಡು ಹಾಗೆ ಬರೋಕ್ಕಾಗತ್ತಾ? ಸೊ ಅಮ್ಮನವರ ದಾರ ಕಟ್ಟಿಸ್ಕೊಂಡು ಬ್ಲೆಸ್ಸಿಂಗ್ಸ್ ತೊಗೊಂಡೆ. ನನಗದೇನೋ ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ದಾರ ಕಟ್ಟಿಸ್ಕೊಳ್ತೀನಿ, ಅದು ನನಗಿಷ್ಟ ಆಗುತ್ತೆ. ನಂಗೊಂಥರ ತುಂಬ ಅವತ್ತು ಒಂಥರ ವೈಬ್ರೇಟ್ ಅಂತ ಪಾಸಿಟಿವ್ ವೈಬ್ ಅಂತ ಅಂತಾರಲ್ಲ, ಸೊ ಹಾಗಿತ್ತು ದಿನ ಎಲ್ಲ. ಆಮೇಲೆ ಹಾಗೆ ತಿಂಡಿ ಮಾಡಿರಲಿಲ್ಲ ಅಂದ್ಬಿಟ್ಟು ಆನ್ ದ ವೇ ಬರ್ತಾ ಶ್ರೀರಂಗಪಟ್ಟಣದಲ್ಲಿ ಒಂದು ಗೌರ್ಮೆಂಟ್ ಅದು ರೆಸಾರ್ಟ್ ಟೈಪ್ ಇದೆ, ಮೀನ್ಸ್ ಗೆಸ್ಟ್ ಹೌಸು ರೆಸಾರ್ಟ್ ಆ ಥರ ಸ್ಟೇಡು ಇದ್ರ ಥರ. ಸೊ ಅಲ್ಲಿ ಹೋಗಿದ್ವಿ. ಅಲ್ಲೇ ಹೋಗ್ಬಿಟ್ಟು ತಿಂಡಿಗೆ ಹೇಳಿದ್ವಿ. ಅಷ್ಟೊತ್ತಿಗೆ 10 ಗಂಟೆಗೆ ತಿಂಡಿ ಮುಗ್ದೋಗ್ಬಿಟ್ಟಿರುತ್ತೆ. ನಮಗೆ ಗೊತ್ತಿರಲಿಲ್ಲ. ಹೋದ್ವಿ, ಜಸ್ಟ್ ಕಾಫಿ ಕುಡ್ಕೊಂಡ್ವಿ. ಸಮ್ ವೀಡಿಯೋಸ್ ಎಲ್ಲ ತೊಗೊಂಡಿದ್ದೆ, ಬಟ್ ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಗೊತ್ತಿಲ್ಲ, ಐ ಡೋಂಟ್ ನೋ ದಟ್ ಕ್ಲಿಪ್ ವಾಸ್ ಡಿಲೀಟೆಡ್. ಸೊ ಅದನ್ನು ಆ್ಯಡ್ ಮಾಡೋಕ್ಕಾಗಲಿಲ್ಲ. ಹಾಗೆ ಆನ್ ದ ವೇ ನೇಚರ್ನೆಲ್ಲ ಒಂದು ಸತಿ ಫ್ರೆಶ್ ಆಗಿ ಇದು ಮಾಡಿಕೊಂಡು ಬ್ಯಾಕ್ ಟು ಆಫೀಸಿಗೆ ಬಂದೆ. ಆಫೀಸಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 o'clock ಆಗಿಬಿಟ್ಟಿತ್ತು. 1 o'clock ಅಷ್ಟೊತ್ತಿಗಾಗಲೇ ಹಸುವಾಗಿತ್ತು. 1:30ಗೆಲ್ಲ ಊಟ ತರಿಸ್ಕೊಂಡು RR ವಾಟಿಕದಲ್ಲಿ RR ನಗರಲ್ಲಿದೆ, ಅಲ್ಲೇ ಊಟ ತರಿಸ್ಕೊಂಡು ಊಟ ಮಾಡಿಕೊಂಡೆ. ಅಷ್ಟೊತ್ತಿಗೆ ತುಂಬ ಸ್ಟ್ರೆಸ್ ಇತ್ತು. ಮಾರ್ನಿಂಗಿಂದ ಫುಲ್ಲು ಟ್ರಾವೆಲ್ ಮಾಡಿ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ರೌಂಡ್ ಹೊಡ್ಕೊಂಡು ಬರೋ ಅಷ್ಟೊತ್ತಿಗೆ ಆಫೀಸಿಗೆ ಬರೋದ್ರ ಟೆನ್ಷನ್ ಇದ್ದೇ ಇರುತ್ತಲ್ವ. ಸೊ ಹಾಗೆ ಆ ಮಳೆ ಬಂತು. ಆ ಮಳೆಲಿ ಒಂಥರ ಮೈಂಡ್ ಒಂಥರ ಚಿಲ್ ಆಯಿತು. ಸೊ ಸೂಪರ್ ವೆದರ್ ಇತ್ತು. ಆಮೇಲೆ ಹಾಗೆ ಆಟೋ ಬುಕ್ ಮಾಡಿಕೊಂಡು ಮನೆ ಕಡೆಗೆ ಹೊರಟೆ. ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ. ಸೊ ಮನೆ ಕಡೆಗೆ ಹೊರಟ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡು ಹೊರಟೆ. ಅಷ್ಟೊತ್ತಿಗಾಗಲೇ ಇವತ್ತು ಹುಣ್ಣಿಮೆ ಆಗಿದ್ದರಿಂದ ಪೂರ್ಣಚಂದ್ರ ಪಳ ಅಂತ ಹೊಳಿತಾ ಇತ್ತು. ಲಾಸ್ಟೆಲ್ಲ ಪೂರ್ಣಚಂದ್ರನ ಬ್ಲೆಸ್ಸಿಂಗ್ಸ್ ತೊಗೊಳೋದು ಒಂಥರ ಖುಷಿ ಅನಿಸ್ತು. ಸೊ ಬ್ಲೆಸ್ಡ್ ಡೇ ಅಂತ ಇವತ್ತು ಅಂತ ಅನ್ಬೋದು. ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.